ಉಮ್ರಾ ಕರ್ಮ ಪೂರ್ತಿಯಾಗಬೇಕಾದ್ರೆ ಒಂದು ಕೇಶಮುಂಡನ ಮಾಡಬೇಕು ಅಥವಾ ಕೂದಲನ್ನ ಕತ್ತರಿಸಿಕೊಳ್ಬೇಕು. ಇದು ಕಡ್ಡಾಯ. ಆದ್ರಿಂದಲೇ ಮಕ್ಕಾದ ಹೊರಗಡೆ ಇದಕ್ಕಾಗಿಯೇ ಧಾರಾಳ ಕ್ಷೌರದ ಅಂಗಡಿಗಳಿವೆ. ಅವುಗಳು ಓರ್ವ ವ್ಯಕ್ತಿಗೆ ಸುಮಾರು ಭಾರತದ 250 ರೂಪಾಯಿಯನ್ನು ನಿಗದಿಪಡಿಸಿ ಕ್ಷೌರ ಮಾಡುತ್ತವೆ. ಹೆಚ್ಚಿನ ಬಾರಿ ಕ್ಷೌರದ ಅಂಗಡಿಯ ಎದುರು ಸರತಿ ಸಾಲಿರುತ್ತೆ. ಹಾಗೆಯೇ ಹರಂನ ವರಾಂಡದಲ್ಲಿ ಕತ್ತರಿಯನ್ನು ಹಿಡಿದು ನಿಂತಿರುವವರು ಇರ್ತಾರೆ. ಕೂದಲಿನ ಸಣ್ಣದೊಂದು ಭಾಗವನ್ನು ಕತ್ತರಿಸಿ ಎಸೆದರೂ ಕೂದಲು ಕತ್ತರಿಸಿದ ಕಡ್ಡಾಯ ಕರ್ಮ ಪೂರ್ತಿಯಾಗುವುದರಿಂದ ಹೀಗೂ ಮಾಡುವವರು ಇರ್ತಾರೆ. ಮತ್ತು ಈ ಕತ್ತರಿ ನೀಡಿರುವುದಕ್ಕಾಗಿ ಹಣ ಪಡೆದುಕೊಳ್ಳುತ್ತಾರೆ. ಹೀಗೆ ಕತ್ತರಿಸಲಾದ ಕೂದಲನ್ನು ಹಾಕುವುದಕ್ಕಾಗಿ ಅಲ್ಲೇ ಡಬ್ಬಗಳು ಇರುತ್ತೆ. ಇದೀಗ ಸೌದಿ ಆಡಳಿತ ಒಂದು ವಿಶಿಷ್ಟ ಪ್ರಯೋಗಕ್ಕೆ ಮುಂದಾಗಿದೆ. ರಂಜಾನ್ನ ಆರಂಭದ ದಿನದಿಂದಲೇ ಮೊಬೈಲ್ ಕ್ಷೌರದ ಅಂಗಡಿಯನ್ನು ಆರಂಭಿಸಿದೆ. ಮಾತ್ರವಲ್ಲ, ಉಚಿತವಾಗಿಯೇ ಈ ಸೇವೆಯನ್ನು ನೀಡಲಾಗುತ್ತದೆ. ಹರಾಮ್ನ ಆವರಣದಲ್ಲಿ ಯಾತ್ರಿಕರ ಹತ್ತಿರವೇ ತೆರಳಿ ಈ ಕ್ಷೌರವನ್ನ ಮಾಡುವ ಈ ಮೊಬೈಲ್ ಬಾರ್ಬರ್ ರಂಜಾನ್ ಬಳಿಕವೂ ಇರುತ್ತದೆಯೇ ಅನ್ನುವುದು ಸ್ಪಷ್ಟವಾಗಿಲ್ಲ. ಸಾಮಾನ್ಯವಾಗಿ ಹರಾಮ್ನ ಹೊರಗಡೆ ಒಂದಷ್ಟು ದೂರ ನಡೆದು ಕ್ಷೌರ ಮಾಡಿಸಿಕೊಳ್ಳುವುದು ರೂಢಿ. ಆದರೆ ಇದೀಗ ಹರಾಮ್ ಆವರಣದಲ್ಲೇ ಈ ಸೌಲಭ್ಯ ಒದಗಿಸಿರುವುದು ಯಾತ್ರಿಕರಿಗಂತೂ ಬಹಳ ಸುಲಭವಾಗಿದೆ. ಅದರಲ್ಲೂ ಉಚಿತವಾಗಿಯೇ ಈ ಸೇವೆ ನೀಡುತ್ತಿರುವುದು ಇನ್ನಷ್ಟು ಅನುಕೂಲಕರವಾಗಿದೆ. ಆದರೆ ಹರಾಮ್ನ ಹೊರಗಡೆ ಈ ಯಾತ್ರಿಕರನ್ನೇ ನಂಬಿ ಕ್ಷೌರದ ಅಂಗಡಿ ಹಾಕಿರುವವರ ಪಾಲಿಗೆ ಇದು ಬಹಳ ದುಬಾರಿಯಾಗಬಹುದು. ಅವರ ಬಳಿಗೆ ಕ್ಷೌರ ಮಾಡಿಸಿಕೊಳ್ಳಲು ಉಮ್ರಾ ಯಾತ್ರಿಕರು ಹೋಗದೇ ಇರುವ ಸಾಧ್ಯತೆಯೂ ಇದೆ. ಹೀಗಾದರೆ ಅವರ ಬದುಕಿಗೂ ತೊಂದರೆ ಆಗಬಹುದು ಎಂಬ ಅಭಿಪ್ರಾಯವೂ ಇದೆ. ಆ ಕಾರಣಕ್ಕಾಗಿ ಈ ಮೊಬೈಲ್ ಕ್ಷೌರದ ಅಂಗಡಿಯನ್ನ ರಂಜಾನ್ ತಿಂಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು ಮತ್ತು ಉಳಿದ ದಿನಗಳಲ್ಲಿ ಈ ಹಿಂದಿನದ್ದೇ ನೀತಿಯನ್ನ ಮುಂದುವರಿಸಬೇಕು ಅನ್ನುವ ಕೂಗು ಕೂಡ ಕೇಳಿಬಂದಿದೆ. ರಂಜಾನ್ನಲ್ಲಿ ಕ್ಷೌರದ ಅಂಗಡಿಗೆ ನಡೆದುಕೊಂಡು ಹೋಗುವುದರಿಂದ ಯಾತ್ರಿಕರಲ್ಲಿ ಆಯಾಸ ಮತ್ತು ಬಾಯಾರಿಕೆ ಉಂಟಾಗುವ ಸಾಧ್ಯತೆ ಇದೆ. ಈ ಬಾರಿ ಸೌದಿಯಲ್ಲಿ ತಂಪಿನ ವಾತಾವರಣ ಇದ್ರೂ ಮುಂದಿನ ದಿನಗಳಲ್ಲಿ ಬಿರುಬಿಸಿಲು ಬರಲಿದೆ. ಹೀಗಿರುವಾಗ ಯಾತ್ರಿಕರಿಗೆ ದೈಹಿಕ ಆಯಾಸ ಆಗದೇ ಇರುವುದಕ್ಕೆ ರಂಜಾನ್ ತಿಂಗಳಿನಲ್ಲಿ ಈ ಮೊಬೈಲ್ ಬಾರ್ಬರ್ ಅನುಕೂಲಕರ ಎಂದು ಹೇಳಲಾಗಿದೆ. ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಉಮ್ರಾ ನಿರ್ವಹಿಸುವುದಕ್ಕೆ ಮಸ್ಜಿದುಲ್ ಹರಾಮ್ಗೆ ಬರ್ತಾರೆ. ಕಾಬಾಕ್ಕೆ ತವಾಫ್ ಮಾಡ್ತಾರೆ ಮತ್ತು ತಲೆ ಕೂದಲನ್ನ ಕತ್ತರಿಸ್ತಾರೆ ಅಥವಾ ಕೇಶಮುಂಡನ ಮಾಡಿಸಿಕೊಳ್ತಾರೆ. ಇದೀಗ ಈ ಸೇವೆಯನ್ನ ಮಕ್ಕಾದ ಆವರಣದಲ್ಲೇ ಉಚಿತವಾಗಿಯೇ ನೀಡುತ್ತಿರುವುದು ಯಾತ್ರಿಕರ ಪಾಲಿಗೆ ಖುಷಿಯ ಸಂಗತಿ. ಆದರೆ ತುಸು ದೂರದಲ್ಲಿ ಕ್ಷೌರದ ಅಂಗಡಿ ಹಾಕಿಕೊಂಡಿರುವವರ ಪಾಲಿಗೆ ದುಃಖದ ಸಂಗತಿ ಎಂದು ಹೇಳಲಾಗ್ತಿದೆ. ಏನೇ ಇದ್ದರೂ ರಂಜಾನ್ನಲ್ಲಿ ಉಚಿತ ಸೇವೆಯನ್ನು ನೀಡಲು ಹೊರಟಿರುವ ಸೌದಿ ಆಡಳಿತದ ಬಗ್ಗೆ ಶ್ಲಾಘನೆಗಳು ವ್ಯಕ್ತವಾಗುತ್ತಿವೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.